ನಮ್ಮ ಸಿಂದಗಿ ನ್ಯಾಯಾಲಯಕ್ಕೆ ಹೊಸ ಜಿಲ್ಲಾ ಸತ್ರ ನ್ಯಾಯಾಲಯ 6ನೇ ಹೆಚ್ಚುವರಿ ಅಂತೇಳಿ ಏನಪ್ಪ ಅಂದ್ರೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯದವರು ನೀಡಿದ್ದು ಇದೆ. ಈಗ ಏನಪ್ಪ ಅಂದ್ರೆ ಅದಕ್ಕೆ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಂತ SB ಪಾಟೀಲ್ ವಕೀಲರು ಅಧ್ಯಕ್ಷರು ವಕೀಲರ ಸಂಘ ಸಿಂದಗಿ ಮತ್ತು ಅದಕ್ಕೆ ಏನಪ್ಪ ಅಂದ್ರೆ ಅದಕ್ಕೆ ಅವರ ಬೆನ್ನೆಲುಬಾಗಿ ಏನಪ್ಪ ಅಂದ್ರೆ ಅವರ ಆಡಳಿತ ಅಧಿಕಾರಿಗಳಾದಂಥ ಉಪಾಧ್ಯಕ್ಷರಂತ AG ಮಸರ್ಕಲ್ ಆಗಿರ್ಬೋದು ಮತ್ತು ಕಾರ್ಯದರ್ಶಿಗಳು ಮತ್ತು ಸಹಕಾರ್ಯದರ್ಶಿಗಳು ಮತ್ತು ಖಜಾಂಚಿ ಸಲಹಾ ಮಂಡಳಿಯವರ ನೇತೃತ್ವದಲ್ಲಿ ಇದೊಂದು ಏನಪ್ಪ ಜಿಲ್ಲಾ ಸತ್ರ ನ್ಯಾಯಾಲಯ ಆಗಿದ್ದು ನಮ್ಮ ಎಲ್ಲಾ ವಕೀಲರಿಗೆ ಅತೀವ ಸಂತಸ ಉಂಟು ಮಾಡಿದೆ. ಮತ್ತು ಇದಕ್ಕೆ ಕಾರಣೀಕರ್ತರಾದಂಥ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಅರುಣ್ ಕುಮಾರ್ ಸಾಹೇಬರು ಮತ್ತು ಜಿಲ್ಲಾ ಸೆಷನ್ ನ್ಯಾಯಾಧೀಶರಾದಂಥ ಹರೀಶ್ ಸಾಹೇಬರು ಮತ್ತು ಅದೇ ರೀತಿಯಾಗಿ ನಮ್ಮ ಸಿಂದಗಿ ಹಿರಿಯ ದಿವಾಣಿ ನ್ಯಾಯಾಧೀಶರಾದಂಥ ನಾಗೇಶ್ K ಮುಗಿಯಾರ ಸಾಹೇಬರು ಮತ್ತು ಅವರ ಆಡಳಿತ ಶಿರಸ್ದಾರರು ಇವರೆಲ್ಲರ ಪ್ರಯತ್ನದ ಫಲವಾಗಿ ಇಂದು ನಮ್ಮ ನ್ಯಾಯಾಲಯಕ್ಕೆ ಹೆಚ್ಚುವರಿ 6ನೇ ಜಿಲ್ಲಾ ಸತ್ರ ನ್ಯಾಯಾಲಯತೆ ಆಗಿದ್ದು ನಮ್ಮ ಇಡೀ ವಕೀಲರಿಗೂ ಮತ್ತು ಇಡೀ ಸಿಂದಗಿ ತಾಲೂಕಿನ ಎಲ್ಲಾ ಜನತೆಗೂ ಏನಪ್ಪಾ ಅಂದ್ರೆ ಒಂದು ಹರ್ಷದಾಯಕ ವಿಷಯ ಅನಿಸಿದ. ಅದಕ್ಕೆ ಈ ಜಿಲ್ಲಾ ನ್ಯಾಯಾಲಯ ಬಂದಿದ್ದ ಸಂಬಂಧ ನಾವೇನಪ್ಪ ವಕೀಲರ ಸಂಘದ ಅಧ್ಯಕ್ಷರಿಗೂ ಮತ್ತು ಅವರ ಸಲಹಾ ಮಂಡಳಿಯವರಿಗೂ ಮತ್ತು ಉಪಾಧ್ಯಕ್ಷ ಕಾರ್ಯದರ್ಶಿಗೂ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲು ಶೀಘ್ರದಲ್ಲಿ ಏನಪ್ಪಾ ಅಂದ್ರೆ ನಮ್ಮೆಲ್ಲಾ ವಕೀಲರು ತೀರ್ಮಾನ ತೆಗೆದುಕೊಂಡಿದ್ದದ. ಅದಕ್ಕೆ ಇಡೀ ನಮ್ಮ ಸಿಂದಗಿ ತಾಲೂಕಿನ ಎಲ್ಲಾ ಕಕ್ಷಿದಾರರು ಮತ್ತು ಪರವಾಗಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಹಮ್ಮಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಜಿಲ್ಲಾ ಸತ್ರ ನ್ಯಾಯಾಲಯದ ಕುರಿತು ಹಿರಿಯ ನ್ಯಾಯವಾದಿಗಳಂತ MK ಪತ್ತಾರ್ ನ್ಯಾಯವಾದಿಗಳು ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತನಾಡೋರಿದ್ದಾರೆ. ನಮ್ಮ ಸಿಂದಗಿ ನ್ಯಾಯಾಲಯಕ್ಕೆ ಆಲ್ಮೇಲ್ ಹಾಗೂ ದೇವರಹಿಪ್ಪರಗಿ ಹಾಗೂ ಸಿಂದಗಿ ಇಂಡಿ ಇವೆಲ್ಲ 3 ತಾಲೂಕುಗಳನ್ನು ಒಳಗೊಂಡು 4 ತಾಲೂಕುಗಳನ್ನು ಒಳಗೊಂಡು ಜಿಲ್ಲಾ ನ್ಯಾಯಾಲಯ ಆಗಬೇಕು ಅಂಥೇಳಿ ಬಹಳ ದಿನಗಳಿಂದ ನಮ್ಮ ವಕೀಲರ ಸಂಘದಿಂದ ಹೋರಾಟ ಮಾಡಿದ್ದು, ಈಗ SB ಪಾಟೀಲ ಅಧ್ಯಕ್ಷರ ನೇತೃತ್ವದಲ್ಲಿ ಅನೇಕ ಸಕಲ ಪ್ರಯತ್ನಗಳನ್ನು ಮಾಡಿ ಈ ಜಿಲ್ಲಾ ನ್ಯಾಯಾಲಯಗಳನ್ನು ತರುವಲ್ಲಿ ಯಶಸ್ವಿಗೊಂಡಿದ್ದಾರೆ. ಈಗ ತಾನೇ ಹೇಳಿದಂತೆ MS ಪಾಟೀಲ್ ವಕೀಲರು ಹೇಳಿದಂತೆ ನಮಗೆ ಜಿಲ್ಲಾ ನ್ಯಾಯಾಲಯ ಬಹಳ ಅವಶ್ಯಕತೆ ಇತ್ತು. ಈ ನಿಟ್ಟಿನಲ್ಲಿ ನಮ್ಮ ಈ ಸಿವಿಲ್ ಶ್ರೇಣಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾಗಿರ್ತಕ್ಕಂಥ ಮುಗಿಯರ್ ಸಾಹೇಬರು ಹಾಗೂ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಕಾರ್ಯದರ್ಶಿಗಳು ಎಲ್ಲ ವಕೀಲರ ಒಂದು ಶ್ರಮದಿಂದ ಈಗ ಸಿಂದಗಿ ನ್ಯಾಯಾಲಯಕ್ಕೆ ಜಿಲ್ಲಾ ನ್ಯಾಯಾಲಯ ಬಂದಿರುವುದು ನಮ್ಮೆಲ್ಲರಿಗೂ ಒಂದು ಸಂತಸದ ಸುದ್ದಿಯಾಗಿರುತ್ತದೆ. ನಾವು ಇನ್ನು ಮುಂದೆ ಬಿಜಾಪುರಕ್ಕೆ ಹೋಗತಕ್ಕಂಥ ಒಂದು ತಾಪತ್ರೆ ಎಲ್ಲರಿಗೂ ವಕೀಲರಿಗೂ ಹಾಗೂ ಇಲ್ಲಿನ ತಾಲೂಕಿನ ಕಕ್ಷಿಗಾರರಿಗೂ ಒಂದು ಉತ್ತಮವಾದಂಥ ಅನುಕೂಲತೆಗಳು ಆಗುತ್ತವೆ ಅಂತಕ್ಕಂಥ ಒಂದು ಭರವಸೆ ಇಟ್ಟುಕೊಂಡು ಈ ಜಿಲ್ಲಾ ನ್ಯಾಯಾಲಯವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಹಾಗೂ ಸಲಹಾ ಸಮಿತಿ ಎಲ್ಲ ಮಂಡಳಿ ವಕೀಲರಿಗೂ ಈ ಮೂಲಕ ನಾವು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ಈ ರೀತಿಯಾಗಿ ಅವರಿಗೆ ಈ ಶ್ರಮ ವಹಿಸಿ ನಮ್ಮ ನ್ಯಾಯಾಲಯ ತಂದಿರುವುದರಿಂದ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಬೇಕಂತ ಹೇಳಿ ವಿಚಾರ ಮಾಡಿದ್ದು, ಆ ಕುರಿತು ಒಂದು ಸಭೆ ಕರೆದು ಯಾವ ದಿನಾಂಕದಂದು ಮಾಡಬೇಕು, ಹೇಗೆ ಮಾಡಬೇಕು, ಅದರ ರೂಪರೇಷೆಗಳನ್ನು ತಯಾರು ಮಾಡುವ ಉದ್ದೇಶದಿಂದ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದು ಇರುತ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡ್ತಾ ಇದೆ. ಆತ್ಮೀಯ ಸಹೋದರರೇ, ಈವರೆಗೂ ನಮ್ಮ ನ್ಯಾಯಾಲಯದ ಹಿರಿಯರಾದಂಥ ಶ್ರೀ MS ಪಾಟೀಲ್ರು, ಅದೇ ರೀತಿ ನಮ್ಮ ನ್ಯಾಯಾಲಯದ ಇನ್ನೋರ್ವ ಹಿರಿಯರಾದಂಥ MK ಪತ್ತಾರ್ ಸರ್ ಅವರು ಈ ಒಂದು ನಮ್ಮ ನ್ಯಾಯಾಲಯಕ್ಕೆ ಸತ್ರ ನ್ಯಾಯಾಲಯವನ್ನು ಒದಗಿಸಿಕೊಟ್ಟಂತಹ ಹೈಕೋರ್ಟು ಇರ್ಬೋದು, ಹೈಕೋರ್ಟಿನ ನ್ಯಾಯಮೂರ್ತಿಗಳಿರ್ಬೋದು, ಇವರೆಲ್ಲರೂ ಸೇರಿ ನಮ್ಮ ಈ ಒಂದು ನ್ಯಾಯಾಲಯಕ್ಕೆ ಸತ್ರ ನ್ಯಾಯಾಲಯವನ್ನು ಒದಗಿಸಿಕೊಟ್ರು. ಈ ಒಂದು ಸತ್ರ ನ್ಯಾಯಾಲಯ ಇಲ್ಲಿ ಬರಲಿಕ್ಕೆ ಕಾರಣೀಭೂತರಾದಂತಹವರು ನಮ್ಮ ಈಗ ಈ ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀ SB ಪಾಟೀಲ್ರು. ಅವರು ಅವಿರತವಾಗಿ ಒಂದು ಸರ್ಕಾರದ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಸತ್ರ ನ್ಯಾಯಾಲಯವನ್ನು ತರುವಲ್ಲಿ ತಮ್ಮದೇ ಆದಂತಹ ಒಂದು ಛಾಪವನ್ನು ಮೂಡಿಸಿ ಒಂದು ನಮ್ಮ ನ್ಯಾಯಾಲಯಕ್ಕೆ ಸತ್ರ ನ್ಯಾಯಾಲಯವನ್ನು ತಂದು ಒದಗಿಸಿಕೊಟ್ಟಿದ್ದಾರೆ. ಈ ರೀತಿ ನಮಗೆ ಹೇಳಿದಂತಹ ನಮ್ಮ ಹಿರಿಯ ವಕೀಲರು ಹೇಳಿದಂತೆ ನಮ್ಮ ಪಕ್ಷಗಾರರಿಗೆ ಆಗಿರ್ಬೋದು ಅಥವಾ ನಮ್ಮ ವಕೀಲರ ವಿರುದ್ಧಕ್ಕೂ ಆಗಿರ್ಬೋದು ಇದೊಂದು ಸಂತಸ ಸುದ್ದಿ.
ಚಡ್ಚಾಣದ ಹಿಡಿದು ನಮ್ಮ ಒಂದು ಈ ಒಂದು ಇಂಡಿ ತಾಲೂಕಿನ 2 ತಾಲೂಕುಗಳು, ಸಿಂದಗಿ ತಾಲೂಕಿನ 3 ತಾಲೂಕುಗಳು ಸೇರಿ ಒಟ್ಟು 5 ತಾಲೂಕುಗಳಿಗೆ ಅತಿ ಒಂದು ಉತ್ತಮವಾದಂತಹ ಉಪಯೋಗ ಆಯಿತು ಅಂತ ಹೇಳಿ ನಾನು ಈ ಒಂದು ವೇದಿಕೆ ಮುಖಾಂತರ ತಮಗೆ ಸಂತೋಷವನ್ನು ವ್ಯಕ್ತಪಡಿಸುವುದರ ಜೊತೆಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ಈ ಒಂದು ಕೆಲಸದಲ್ಲಿ ಅತೀವ ತಮ್ಮ ಒಂದು ಎಲ್ಲ ಶಕ್ತಿಯನ್ನು ಹಾಕಿದಂತಹ ನಮ್ಮ ಬಾರಿನ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಶ್ರೀ ಎಸ್ ಬಿ ಪಾಟೀಲ್ರಿಗೆ ನಾವು ಒಂದು ಅಭಿನಂದನಾ ಒಂದು ಸಮಾರಂಭವನ್ನು ಏರ್ಪಡಿಸಬೇಕು ಅಂತ ಹೇಳಿ ತಿಳ್ಕೊಂಡು ಆ ಒಂದು ಉದ್ದೇಶದಿಂದ ತಮ್ಮ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೀವಿ. ಹೀಗಾಗಿ ನಮ್ಮೆಲ್ಲ ವಕೀಲ ವೃಂದಕ್ಕೆ ಇದೊಂದು ಸಂತಸ ಸುದ್ದಿ ಅಂತ ಹೇಳಿ ನಾನು ಹೇಳ್ಬೋದು. ಸಮಾರಂಭ ಯಾವತ್ತು ಮಾಡ್ತೀರಿ, ಇವತ್ತು ಮತ್ತು ಬರುವಂತ ಅತಿಥಿಗಳೆಲ್ಲ ಯಾರೆಲ್ಲ ಇರ್ತಾರೆ ಕಾರ್ಯಕ್ರಮದ ರೂಪರೇಷೆ? ಈಗಾಗಲೇ 2 ದಿನದ ಹಿಂದೆ ಏನಪ್ಪ ಅಂದ್ರೆ ನಮಗೆ ಸತ್ರ ನ್ಯಾಯಾಲಯ ಆಗಿದೆ ಅಂತೇಳಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಹೇಳಿರೋದ್ರಿಂದ ಅವರಿಗೆ ಮತ್ತು ಅವರ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಬಾಡಿಯವರಿಗೆ ಈ ವೆಕೇಶನ್ ಅಂದರೆ ಈಗ ಕೋರ್ಟ್ 3ನೇ ತಾರೀಕು ಅವರಿಗೆ ರಜೆ ಇದೆ. ರಜೆ ಆದ ನಂತರ ಮತ್ತೊಂದು ಮೀಟಿಂಗ್ ಮಾಡಿ ಏನಪ್ಪ ಅಂದ್ರೆ ಶೀಘ್ರದಲ್ಲೇ ಏನಪ್ಪ ಅಂದ್ರೆ ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಏರ್ಪಡಿಸಲು ನಾವೆಲ್ಲ ವಕೀಲರು ತಯಾರಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೋರ್ಟ್ನ ವಕೀಲರು ಅಷ್ಟೇ ಭಾಗವಹಿಸ್ತಾರೋ ಅಂದ್ರೆ ಈಗ ಒಳಗೊಂಡದ್ದು ಈ ಚರ್ಚೆ ಆಗಿರ್ಬೋದು ಇಲ್ಲ, ಈಗ ನಮ್ದು ಸಿಂದಗಿ, ಆಲ್ಮೇಲ್ ಮತ್ತು ದೇವರಪುರಗಿ ಅಂತೇಳಿ 3 ತಾಲೂಕುಗಳನ್ನು ಸೇರಿಸಿ ಏನಪ್ಪ ಅಂದ್ರೆ ಈ ನ್ಯಾಯಾಲಯ ಸತ್ರ ನ್ಯಾಯಾಲಯ 6ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯ ಕೊಟ್ಟಿದ್ದಿದೆ. ಈ 3 ತಾಲೂಕಿನ ಜನರ ಜೋಡಿ ಸಂಪರ್ಕ ಇಟ್ಟುಕೊಂಡು ಮತ್ತು ಅಲ್ಲಿರುವ ಎಲ್ಲ ವಕೀಲರುಗಳನ್ನು ಒಳಗೂಡಿಸಿಕೊಂಡು ಈ ಅಭಿನಂದನಾ ಸಮಾರಂಭ ಏರ್ಪಡಿಸಲು ಇಚ್ಛೆ ಹೊಂದಿದ್ದೆವು. ಅದು ಇನ್ನೂ ನಮ್ಮ ವಕೀಲರ ಸಂಘದಲ್ಲಿ ನಿರ್ಣಯ ಆಗದೇ ಇರೋದ್ರಿಂದ ಅದು ಏನಪ್ಪ ಅಂದ್ರೆ ಈ ವೆಕೇಶನ್ ಆದ ನಂತರ 3ನೇ ತಾರೀಕಿನ ನಂತರ ಒಂದು ಸೂಕ್ತ ಮೀಟಿಂಗ್ ಮಾಡಿ ಅದು ಚರ್ಚೆ ಮಾಡ್ತೇವೆ.